ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಾ? ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರ ಇಂಟರ್ವ್ಯೂ ನೋಡಿದ್ರಿ ಅಂತ ಕಾಣುತ್ತೆ. ನೋಡಿಲ್ಲದೆ ಇದ್ದರೆ ದಯವಿಟ್ಟು ಹೋಗಿ ಮೇಡಮ್ ಜೊತೆ ಒಂದು ಸಣ್ಣ ಮಾತಾಡಿದ್ದೀನಿ, ಕೇಳ್ಕೊಂಬನ್ನಿ. ಆದಷ್ಟು ನಾವು ಬೇರೆ ಬೇರೆ ವೀಡಿಯೋಸ್ನ ಈ ಥರ ಒಂದು ಪ್ರಭಾವಶಾಲಿ ವ್ಯಕ್ತಿಗಳನ್ನು ನಾನು ತೊಗೊಂಬರ್ತೀನಿ. ಇದ್ರ ಜೊತೆಗೆ ಇನೋವೇಷನ್ ಅಂತಕ್ಕಂಥದ್ದು ಒಂದು ಮೇಜರ್ ಇನಿಷಿಯೇಟಿವ್ ನನ್ನಲ್ಲಿ. ಸೊ ಇನೋವೇಷನ್ನು, ಆಮೇಲೆ ಆ ಕಂಪ್ನಿಗಳ ಅಚೀವ್ಮೆಂಟು, ಕಂಪ್ನಿಗಳ ರಿಲೇಟೆಡ್ ಟಾಪಿಕ್ಸು, ಇದ್ರ ಬಗ್ಗೆ ನಾನು ಹೆಚ್ಚಾಗಿ ವೀಡಿಯೋಸ್ ಮಾಡ್ತೀನಿ. ಆದರೆ ನಂದೊಂದು ತೊಂದರೆ ಆಗುತ್ತೆ, ಅದರಲ್ಲಿ ನಾನು ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ, ಇದರಲ್ಲಿ ನಾನು ಇಂಗ್ಲೀಷಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಆ ಕಂಪ್ನಿಗಳದ್ದು ಇನೋವೇಷನ್ದು ನಾನು ಇಂಗ್ಲೀಷ್ನಲ್ಲಿ ಮಾಡಿಬಿಟ್ಟು ನಾನು ವೀಡಿಯೋಸನ್ನೆಲ್ಲ ಈ ಚಾನಲ್ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಆದರೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಟಚ್ಚಲ್ಲಿರ್ತೀನಿ, ಯಾಕಂದರೆ ನಮ್ಮ ಭಾಷೆ ನಮ್ಮ ಜನ ಯಾವತ್ತೂ ಬಿಡೋಕ್ಕಾಗಲ್ಲ. ಇದೊಂದು ವಿಚಾರ. ಎರಡನೇ ವಿಚಾರ ಬಂದು, ನನಗೆ ನಿನ್ನೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ನ್ಯೂಸ್ ಆರ್ಟಿಕಲ್ ಓದ್ತಾ ಇದ್ದೆ. ಒಬ್ಬರು ವಿಜ್ಞಾನಿ ಬಂದು ಅಮೇರಿಕಾಯಿಂದ ಹೇಳಿದ್ರು, ಫಾರ್ ಎವರ್ ಬೇಬಿ ಈಸ್ ಬಾರ್ನ್. ಗೊತ್ತಾಯ್ತಾ ನಿಮಗೆ ಏನಂತ? ಫಾರ್ ಎವರ್ ಬೇಬಿ ಅಂತಂದರೆ ಸಾವಿಲ್ಲದ ಒಂದು ಮಗು ಪ್ಲ್ಯಾನೆಟ್ ಮೇಲೆ ಹುಟ್ಟಾಯಿತು ಅಂತ. ಸೊ ಹೊಸ ಕಾಲನೀಸ್ನ ಸ್ಪೇಸಲ್ಲಿ ಹುಡುಕಬೇಕಾಗತ್ತೆ. ನಮ್ಮ ಜಗತ್ತಿನಲ್ಲಿ ಜಾಗ ಇಲ್ಲ. ಈ ಬೇರೆ ಗ್ರಹಗಳಲ್ಲಿ ಈ ಒಂದು ಕನ್ವರ್ಟ್ ಮಾಡಿ ನಾವು ಟೆರಾಫಾರ್ಮ್ ಅಂತ ಏನು ಕರೀತಾರೆ, ಅದನ್ನು ಹ್ಯಾಬಿಟಬಲ್ ಝೋನಿಗೆ ತಂದು ಆ ಟೆರಾಫಾರ್ಮ್ ಅಂತ ಒಂದು ಝೋನ್ ಮಾಡಿ ಅಲ್ಲಿ ಇವರಿಗೆ ಹೋಗಿ ಇರೋ ಥರ ಅಂತ ಒಂದು ಸೃಷ್ಟಿ ಮಾಡೋಕ್ಕೆ ಹೋಗ್ತಿದ್ದಾರೆ. ಇನ್ನೂ ಎಷ್ಟೋ ಆವಿಷ್ಕಾರಗಳಾಗ್ತದೆ. ಆಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ, ಇವತ್ತು ಬಂದಂಥ ಒಂದು ಸುದ್ದಿ, ಬೇರೆ ಗ್ರಹದಿಂದ ನಮ್ಮ ಗ್ರಹಕ್ಕೆ ಒಂದು ರೇಡಿಯೋ ವೇವ್ಸ್ ಬಂದು ಮುಟ್ಟಿದೆ. ಅಂದರೆ ಬೇರೆ ಯಾರೋ ನಮ್ಮ ಥರದವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಒಂಥರ ಈ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ಒಂದು ಹೆಚ್ಚಾಗಿ ಇಂಟ್ರೆಸ್ಟ್ ತೊಗೊಂಬರೋವಂಥ ಒಂದು ವಿಚಾರ. ಇದು ಎಲ್ಲರೂ ಒಂಥರ ಎಚ್ಚೆತ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿ ಇವಾಗ ರೋಬೋಟ್ಗಳ ಎಂಟ್ರಿ ಕೊಟ್ಟಿದೆ. ಈ ರೋಬೋಟ್ಗಳ ಎಂಟ್ರಿ ಜಾಬ್ಸ್ ಹೋಗ್ತಾ ಇದೆ, ಹೌದು. ಆದರೆ ರೋಬೋಟು ನಮಗೆ 100 ವರ್ಷ, ಇವಾಗ ನಮಗೆ ರೋಬೋಟ್ ಇಲ್ಲದೇ ಇದ್ದರೆ ಈಗಿಂದ 100 ವರ್ಷದಲ್ಲಿ ಮಾಡೋವಂಥ ಒಂದು ಕೆಲಸನ ನಮಗೆ ಕೇವಲ ಒಂದು 5ರಿಂದ 10 ವರ್ಷದೊಳಗೆ ಮಾಡಿ ಮುಗಿಸುತ್ತೆ. ಸೊ ಇದು ಡಿಫ್ರೆನ್ಸ್ ನಮ್ಮಲ್ಲಿ. ಸೊ ಈ ಒಂದು ತಂತ್ರಜ್ಞಾನನ ನಾವು ಇಟ್ಕೊಂಡು ನಮ್ಮನ್ನು ನಾವೇ ಶಾರ್ಪನ್ ಮಾಡಿಕೊಂಡು ಮುಂದೆ ಹೋಗುವಂಥ ಒಂದು ವರ್ಲ್ಡ್ ಇದೆಯಲ್ಲ, ಐ ಥಿಂಕ್ ದಟ್ ಈಸ್ ವೆರಿ 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 ಎಕ್ಸೈಟಿಂಗ್. ಸೊ ನಿಮ್ಮೆಲ್ರಿಗೂ ಅಷ್ಟೇ ನನ್ನಲ್ಲೊಂದು ಕಳಕಳಿಯ ಮನವಿ. ಈಗ ನಾನು 1990s ಒಂದಷ್ಟು ನೋಡಿದೆ, NIT, ಆ್ಯಪ್ಟೆಕ್ಕು, ಅದು ಇದು ಅಂತೆಲ್ಲ ಬಂತು ಒಂದಷ್ಟೆಲ್ಲ ಸ್ಕೂಲ್ಸ್ ಎಲ್ಲ. ಸೊ ಅದೇ ಥರನೇ ಈಗ ಹೊಸ ಸ್ಕೂಲ್ಸ್ ಎಲ್ಲ ಬರ್ತದೆ, ಗ್ರೋತ್ ಸ್ಕೂಲು, ಇನ್ಯಾವುದೋ ಸ್ಕೂಲು, ಅವನು ಯಾರೋ ಆದಿತ್ಯ ಕಚವೆ ಅಂತ, ಇನ್ಯಾರೋ ಅಂತೆ. ಸೊ ದೇ ಆರ್ ಆಲ್ ಕಮಿಂಗ್. 10 ರೂಪಾಯಿ ಕೊಡಿ ನನಗೆ ಹೇಳ್ಕೊಡ್ತೀನಿ ಅಂತಾನೆ. 10 ರೂಪಾಯಿಗೆ ಅವ್ನು ಹೇಳ್ಕೊಡಲ್ಲ, ಯಾರೂ ಹೇಳ್ಕೊಡಲ್ಲ. ನಾನು ಅಟೆಂಡ್ ಮಾಡಿದ್ದೀನಿ ಅಂತ ಅವ್ನ ಕ್ಲಾಸಸ್ಸು, ಅವೆಲ್ಲ ಯಾರೂ ಏನೂ ಹೇಳ್ಕೊಡಲ್ಲ. 10 ರೂಪಾಯಿ ಎಲ್ಲ ಕೊಟ್ಬಿಡ್ಬೇಡಿ ಅವ್ರಿಗೆ ಹೋಗಿ. ಸೊ ಇದು ಸೀರಿಯಸ್ ಆಗಿರೋರು ಅಂತ ಹೋಗಿ ಕಲ್ತ್ಕೊಳ್ಳಿ. ಇದರಲ್ಲಿ ಪ್ರಾಂಪ್ಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ರೋಬೋಟ್ ಪ್ರಾಂಪ್ಟ್ ಮ್ಯಾನೇಜರ್ ಅಂತ ಕರೀತಾರೆ. ಈ ಒಂದು ಸಣ್ಣ ಒಂದು ಟಾಸ್ಕನ್ನು ಅವರು ಹೇಳ್ಕೊಡ್ತಾರೆ. ಯಾವ ಥರ ನೀವು ರೋಬೋಟ್ಗಳಿಗೆ ಪ್ರಶ್ನೆ ಕೇಳಬೇಕು, ರೋಬೋಟ್ಗಳ ಯಾವ ರೋಬೋಟಿಗೆ ಸಿಗ್ತದೆ, ಅದು ಎಲ್ಲಿ ಸಿಗುತ್ತೆ, ಯಾವ ಥರ ರೋಬೋಟ್ ನಿಮ್ಗೆ ಅಲ್ಲಿ ಸಿಗುತ್ತೆ, ಅದೆಲ್ಲದಕ್ಕೂ ಲೈಸೆನ್ಸಿಂಗ್ ಕಾಸ್ಟ್ ಅಂತ ಇರುತ್ತೆ. ಅದಕ್ಕೆ 45,000, 15,000, 30,000 ಎಲ್ಲ ಪ್ರೈಸ್ ಟ್ಯಾಗ್ ಇಡ್ತಾರೆ. ನೀವು ಅಷ್ಟೆಲ್ಲ ಹೋಗಿ ಬೀಳಬೇಡಿ ಅದಕ್ಕೆಲ್ಲ. ಸೊ ನನ್ನ ಪ್ರಕಾರ ನೀವು ಈ ಒಂದು ಪ್ರೊಫೆಷ್ನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಏನಿರುತ್ತೆ ಅಲ್ಲಿಗೆ ಹೋಗಿ ಮಾತಾಡಿ ಅವ್ರ ಹತ್ರ ಕಲ್ತ್ಕೊಳ್ಳಿ. ಯಾಕಂದರೆ ಇದು ಸಣ್ಣ ಮಕ್ಳಿಗೂ ಬೇಕು, ದೊಡ್ಡವ್ರಿಗೂ ಬೇಕು. ಅಂದರೆ ವಯಸ್ಸಾದವರಿಗೂ ಬೇಕಾಗತ್ತೆ ರೋಬೋಟ್ಸು, ಸಣ್ಣ ಮಕ್ಳಿಗೂ ಬೇಕು. ಯಾಕಂದರೆ ಅವರ ಪೂರ್ತಿ ಜೀವನ ರೋಬೋಟ್ನಲ್ಲೇ ಕಡಿಬೇಕಾಗತ್ತೆ ಅವರು, ಯಾಕಂದರೆ ಇನ್ನು ಅವರಿಗೆ ರೋಬೋಟ್ ಬಿಡಲ್ಲ. ಇದು ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ನೆಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಡ್ರೈವ್ ಮಾಡೋದು. ನೀವೆಲ್ಲಿಗೆ ಹೋದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗುತ್ತೆ. ಅದನ್ನು ಬೇಡ ಅನ್ನೋಕ್ಕಾಗಲ್ಲ, ಖಂಡಿತ ಕಂಟಿನ್ಯೂಯೇಷನ್ ಮಾಡಲೇಬೇಕಾಗತ್ತೆ. ಪ್ರಾಂಪ್ಟ್ ಮ್ಯಾನೇಜರ್ ಅಂತ ಈಗೇನಿದೆ, ಜನರೇಟಿವ್ AI ಅಂತಂದರೆ ನಾವು ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಟ್ಟು ಅದು ಜನರೇಟಿವ್ AI ಆಯಿತು. ಓಕೆ. ಸೊ ಈ ಒಂದು ಸ್ಟೇಟಸ್ನಲ್ಲಿ ನಾವಿದ್ದೀವಿ. ಓಕೆ. ಇದಕ್ಕೆ ನಮಗೆ ಹ್ಯೂಮನೈಸ್ ವ್ಯಾಲ್ಯೂಸು ಅಥವಾ ನಮ್ಮ ಒಂದು ಟ್ಯಾಬೂಸ್, ಅಂದರೆ ನಾವು ಒಂದು ಸೊಸೈಟಿಯಲ್ಲಿ ಮಾಡಬೇಡ ಅಂತಂದರೆ ಮಾಡಬಾರ್ದು, ಮಾಡಬೇಕು ಅಂತಂದರೆ ಮಾಡಬೇಕು, ಈ ಥರ ಒಂದು ಕನೆಕ್ಟಿವಿಟಿ ಇರುತ್ತೆ. ಇದು ನಮ್ಮ ರೋಬೋಟ್ಸು ಬಂದು ನಮಗೆ ಆ ಥರ ಒಂದು ಪ್ರೋಗ್ರಾಮಿಂಗ್ನ ನಾವು ಮಾಡಬೇಕಾಗತ್ತೆ. ಲಿಮಿಟ್ಸು, ಬೌಂಡ್ರೀಸ್ನ ಅದಕ್ಕೆ ಕಟ್ಟಬೇಕಾಗತ್ತೆ. ನಮ್ಮ ಇಂಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಎಮೋಷ್ನಲ್ ವ್ಯಾಲ್ಯೂಸ್ ಆಫ್ ಹ್ಯೂಮನ್ಸ್, ಅದನ್ನು ನಾವು ಅದಕ್ಕೆ ಟೀಚ್ ಮಾಡಬೇಕಾಗತ್ತೆ. ಇವೆಲ್ಲವೂ ಮಾಡಿದಾಗ ಇದೇನು ಮಾಡುತ್ತೆ, ಆ್ಯಕ್ಯುರೇಟಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ರೋಬೋಟು. ಇದಿನ್ನೂ ನಾವು ಎವಲ್ಯೂಷನರಿ ಫೇಸಲ್ಲಿ ಇದ್ದೀವಿ.
ಭಯ ಪಡಬೇಕಾಗಿಲ್ಲ. ಆದರೆ ಇದನ್ನು ಆದಷ್ಟು ಬೇಗ ಕಲ್ತ್ಕೋತಾ ಹೋದರೆ ನೆಕ್ಸ್ಟ್ ಫೇಸಸ್ಗೆ ತುಂಬ ಅನುಕೂಲ ಆಗುತ್ತೆ. ಚಿಕ್ಕ ಮಕ್ಕಳಂತೂ ಖಂಡಿತ ಕಲ್ತ್ಕೊಳ್ಳೇಬೇಕು. ದಯವಿಟ್ಟು ಟೀಚರ್ಸ್ ಆಗಲಿ ಪ್ರೊಫೆಸರ್ಸ್ ಆಗಲಿ ನೀವು ಕಲೀಲೇಬೇಕಾಗತ್ತೆ. ನಾನು ಒಂದು ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಟು ದ ಪ್ರೊಫೆಸರ್ಸ್. ಈ ಒಂದು ಮಾಸ್ಟರ್ ಡಿಗ್ರಿ ಮತ್ತು PhD ಪೋಸ್ಟ್ ಡಾಕ್ಟ್ರಲ್ ಇರ್ತಾರಲ್ಲ, ಅವ್ರಿಗೆ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಫ್ರೀ ಆಫ್ ಚಾರ್ಜ್ ಆಫ್ ಕೋರ್ಸ್. ನನ್ನ ಹತ್ರ ದುಡ್ಡು ತೊಗೊಳ್ಳೋ ₹10 ನನಗೆ ಬೇಡ. ಸೊ ಇದೊಂದು ಪ್ರೋಗ್ರಾಮಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಫ್ಯೂಚರ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಯಾವ ಥರ ಪ್ರೋಗ್ರಾಮ್ಸ್ ಬರುತ್ತೆ, ಯಾವ ಥರ ರೋಬೋಟ್ಸಿಗೆ ನೀವು ರೆಡಿ ಆಗಬೇಕಾಗತ್ತೆ, ನಿಮ್ಮದು ಒಂದು ಎಥಿಕಲ್ ಪ್ರಾಕ್ಟೀಸಸ್ ಅಂದರೆ ಏನಾಗುತ್ತೆ, ಈ ಥರ. ಸೊ ನೀವು ಅದರಲ್ಲೆಲ್ಲ ರೆಡಿ ಆಗಬೇಕಾಗತ್ತೆ. ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗ್ ಬೇಕಾಗಿರುತ್ತೆ ನಿಮಗೆ. ಯಾಕಂದರೆ ಒಂದೇ ಡಿಸಿಪ್ಲಿನ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ರೋಬೋಟ್ಸ್ ಅಂತೂ ತುಂಬ ಫಾಸ್ಟಾಗಿರುತ್ತೆ. ನೀವು ಅದನ್ನು ಔಟ್ಬೀಟ್ ಮಾಡಿ ನಿಮ್ಮ ಸ್ಮಾರ್ಟ್ನೆಸ್ನಿಂದ ಹ್ಯೂಮನ್ ವ್ಯಾಲ್ಯೂಸ್ನ ಏನಿದೆ ಅಂತ ನಾವು ತಗೋಬೇಕಾಗತ್ತೆ. ಇದೆಲ್ಲವೂ ಒಂದಷ್ಟು ಕಷ್ಟಕರವಾಗಿರ್ತಕ್ಕಂಥ ಸಂಗತಿನ ಹೆದರಿಸ್ತಾ ಇಲ್ಲ, ನಾವೆಲ್ಲರೂ ಮಾಡಲೇಬೇಕಾಗತ್ತೆ. ಇವಾಗ ನಿಮ್ಗೆ ಬೇಕೋ ಬೇಡವೋ ಜಾಬ್ ಉಳಿಸ್ಕೋಬೇಕು, ಇಲ್ಲ ನನಗೆ ಜಾಬ್ ಬೇಕೇ ಬೇಕು ಅಂತಂದರೆ ನಾವು ಹಿಂಗೆ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಕೆಲವರಿದ್ದಾರೆ ನಮ್ಮಲ್ಲಿ ಬಿಸ್ನೆಸ್ ಹಂಗೆ ಇಡಪ್ಪ ಇಲ್ಲಿ ಇಲ್ಲೊಂದು ದಿಕ್ಕೋ ಇಟ್ಟಿಗೆ ಅಲ್ಲೊಂದು ದಿಕ್ಕೋ ಇನ್ನೇನೋ ಒಂದು ಅಂತ ಹಂಗೆ ನಡೆಸ್ತಾ ಇರ್ತಾರೆ. ಅದು ಇನ್ಮೇಲೆ ಆಗಲ್ಲ. ತುಂಬ ಚೇಂಜಸ್ ಬರ್ತಾಯಿದೆ. ನಾವು ನಮ್ಮನ್ನು ಅಪ್ಗ್ರೇಡ್ ಮಾಡ್ಕೋಬೇಕಾಗಿ ಹೋಗಬೇಕಾಗತ್ತೆ. ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾಯಿದ್ದೀನಿ. ವರ್ಲ್ಡು ಇವಾಗ ಮಿಲ್ಕಿ ವೇನಲ್ಲಿ ಕಾಲನಿ ಮಾಡ್ತೀನಿ ಅಂತ ಹೋಗ್ತಾರೆ. ನನ್ನ ಮಗಳು ಕೇಳಿದ್ರೆ ಅವಳು ಸ್ಪೇಸ್ ಡಾಕ್ಟರ್ ಆಗ್ತೀನಿ ಅಂತ ಅವಳು. ಎಸ್, ಮೆಡಿಸನ್ಗೆ ಸೇರ್ಕೋತಾ ಇದ್ದಾರೆ ಅವಳು. ಬಟ್ ಸ್ಪೇಸ್ ಡಾಕ್ಟರ್ ಈಸ್ ಅಮೇಝಿಂಗ್. ನನಗೆ ಗೊತ್ತಿಲ್ಲ ಅದೇನು ಹೊಸ ಜಾಬ್ ಪ್ರೊಫೈಲ್ ಅಂತ. ಇದೇ ಥರ ಜಾಬ್ ಪ್ರೊಫೈಲ್ಸು ಹೊಟ್ಟೋಗುತ್ತೆ, ಬೇರೆ ಮಲ್ಟಿ ಡಿಸಿಪ್ಲಿನರಿ ಆಗೋಗುತ್ತೆ. ಸೊ ಎಲ್ಲ ಥರದ್ದು ಇವಾಗೆಲ್ಲ ಒಂದೇ ಒಂದು ಸ್ಪೆಷಲೈಸೇಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಡಾಕ್ಟ್ರಿಗೆ ಆಪ್ರೇಷನ್ ಮಾಡೋಕ್ಕೆ ಬರಬೇಕು, ಅವರೆಲ್ಲ ಕೂತ್ಕೊಂಡು ನಾನು ಐ ವಿಲ್ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ನಿಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು. ನಾನು ಡಾಕ್ಟರ್ ಮಲಿನ್ ಜೊತೆ ಮಾತಾಡ್ತಿದ್ದಾಗ ಅದೇ ಬಂತಲ್ಲ, ಈಗ ಈ ಕೆಲವು ಪ್ರಾಪರ್ಟೀಸ್ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ ಅಂತ. ಈ ಜಿನೋಮಿಕ್ಸಂದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇದೆಲ್ಲವೂ ನಮಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಈ ಹ್ಯೂಮನ್ ಬಾಡಿ ನಮ್ಮ ಏನು ಮೆಕ್ಯಾನಿಸಮ್ ಇದೆ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ 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 ಕಷ್ಟ. ಸೊ ಇದ್ರ ಜೊತೆಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದ್ರ ಮೇಲೆ ನಾವು ಲಾಜಿಕ್ ಬಿಲ್ಡ್ ಮಾಡ್ತೀವಿ, ಇದ್ರ ಮೇಲೆ ನಾವು ತೊಗೊಂಬರ್ತೀವಿ. ಇಟ್ಸ್ ಅಮೇಝಿಂಗ್ ಬಿಯಾಂಡ್ ದ ಟಾಪಿಕ್ಸ್. ಆಮೇಲೆ ಇವರು ನೋಡಿರ್ಬೇಕು ನೀವು, ನನ್ನ ಮೈ ಬಾಡಿ ಪರ್ಸನಲ್ ರೋಬೋಟ್. ಅದು ಇದೇನು ಬೇರೆ ಅಲ್ಲ. ನೀವು ಅದಕ್ಕೆ ಗೇಟ್ವೇಸ್ ಕೊಟ್ಟಿರ್ತೀನಿ ನಾನು. ಆ ಗೇಟ್ವೇಸ್ನ ನೀವು ಬ್ರೇಕ್ ಮಾಡಿದ್ರೆ ಹೇಳಿದ್ರೆ, ಹೇ ನನ್ನ ಮೀಟಿಂಗ್ಸ್ನ ಇವಾಗ ಕೇಳು, ನೀನು ನೋಟ್ಸ್ ಆಫ್ ಮೀಟಿಂಗ್ ಮಾಡು, ಇದ್ರ ಮೇಲೆ ನನಗೆ PPT ಮಾಡ್ಕೊಡೋದ್ರೆ ಇಮಿಡಿಯೇಟಾಗಿ PPTನೂ ಮಾಡಿ ಕಳಿಸ್ಬಿಡುತ್ತೆ. ನಿಮಗೆ ಕೆಲಸನೇ ಮಾಡೋದು ಬೇಕಾಗಿಲ್ಲ. ಆ ಲೆವೆಲ್ಲಿಗೆ ನಾವು ಪ್ರೊಫಿಷನ್ಸಿ ತೊಗೊಂಬಂದು ಅದನ್ನು ಲೋಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ನೆಕ್ಸ್ಟ್ ಲೆವೆಲ್. ಇದು ನಿಮ್ಮ ಪ್ರೊಡಕ್ಟಿವಿಟಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಲಿಕ್ಕೆ ಇದನ್ನು ಹೆಲ್ಪ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುಗೆ ತೊಗೊಂಡೋದ್ರೆ ಸ್ಕೂಲಲ್ಲಿ ಅದಕ್ಕೆ ಟೀಚರ್ ಹೇಳೋಂಥ ಪಾಠನ ಕೇಳಿಸ್ಕೊಂಡ್ರೆ ಹೋಮ್ವರ್ಕ್ ಇಂಥದ್ದಿದೆ ಅಂತಂದರೆ ಹೋಮ್ವರ್ಕ್ ಮಾಡಿಕೊಟ್ಬಿಡುತ್ತೆ ನಿಮ್ಮ ಮಗುಗೆ. ಸೊ ಇಟ್ಸ್ ಲೈಕ್ ದಿಸ್. ಸೊ ಈ ಥರ ಒಂದು ಎವಲ್ಯೂಷನರಿ ಟೆಕ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಎಕ್ಸೈಟಿಂಗ್. ಇದು ಒಂದು ಅನ್ಲಿಮಿಟೆಡ್ ಏರಿಯಾಸ್, ಅನ್ಲಿಮಿಟೆಡ್ ಬೌಂಡ್ರೀಸ್ ಅಂತ ನಾನು ಕರಿಬೋದು. ಇದನ್ನೆಲ್ಲ ನಾವು ಇಟ್ಕೊಂಡು ಈಗ ಇಷ್ಟು ಒಂದು ಗೊಂದಲದಲ್ಲಿ ಕೂತ್ಕೊಂಡಿದ್ದೀವಿ. ಕೆಲವು ಕಡೆಗೆ ನಾನು ಹೋಗಿ ಮೀಟ್ ಮಾಡ್ತೀನಿ, ಯಾರಿಗೇನೂ ಗೊತ್ತಿಲ್ಲ. ಸೊ ಕೆಲವೊಮ್ಮೆ ನನಗೂ ಭಯ ಆಗಿಬಿಡುತ್ತೆ, ಏನಪ್ಪ ಯಾರಿಗೂ ಗೊತ್ತಿಲ್ವಲ್ಲ, ಇನ್ನು ಫ್ಯೂಚರ್ ಹೆಂಗೆ, ಇವರ ಫ್ಯೂಚರ್ ಹೆಂಗೆ, ನಮ್ಮ ಫ್ಯೂಚರ್ ಹೆಂಗಾಗುತ್ತೆ, ಯಾಕಂದರೆ ಇವ್ರು ನಿಧಾನ ಆಗಿಬಿಟ್ಟಿದ್ದಾರೆ, ಇವರನ್ನು ಸ್ಪೀಡ್ ಮಾಡಿ ನಾನು ಮುಂದೆ ಹೆಂಗೆ ಹೋಗಲಿ, ಇಂಥ ಒಂದು ವಿಚಾರಗಳು ಬರುತ್ತೆ ಕಾಮನ್ನು. ಸೊ ಇದನ್ನೆಲ್ಲ ಒಂದು ಕಲೆ ಹಾಕಿ ನಾವು ಇದನ್ನೊಂದು ಲೆವೆಲಿಗೆ ತಂದು ನಾವು ಮುಂದೆ ಹೋಗೋದಿದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಫಾರ್ ಎವರ್ ಬೇಬೀಸ್ ಬಂದಾಯಿತು, ತುಂಬ ಆವಿಷ್ಕಾರಗಳು ನಡೀತಾ ಇದೆ. ಇಲ್ಲೇ ಉಳ್ಕೊಂಡ್ಬಿಡ್ತೀವಿ ಅಪ್ಗ್ರೇಡ್ ಆಗದೇ ಇದ್ದರೆ. ಈ ಒಂದು ಭಾಳ ಇಂಪಾರ್ಟೆಂಟ್ ಮೆಸೇಜ್ ನಾನು ಇವತ್ತು ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ ನಿಮಗೆ. ತಾವುಗಳು ಪ್ರಯತ್ನ ಮಾಡಿ, ಟಚ್ಚಲ್ಲಿರಿ, ದಯವಿಟ್ಟು ಸ್ಪೀಡಾಗಿ ಮುಂದೆ ಹೋಗಿ. ನನ್ನ ಹತ್ರ ರೋಬೋಟಿನ ಬಗ್ಗೆ ಕೇಳಬೇಡಿ, ಯಾಕಂದರೆ ನಾನು ಇವತ್ತು ಇಲ್ಲಿ ಇಲ್ಲಿಗೆ ನಿಲ್ಲ ನೀರು, ಇವಾಗ ಇಲ್ಲಿ ಬಂದುಬಿಟ್ಟಿದೆ ನೀರು ನನಗೆ. ಸೊ ಹಾಗಾಗಿ ನನಗೆ ಅದು ತಡ್ಕೊಳಕ್ಕಾಗ್ತಾಯಿಲ್ಲ, ಯಾಕಂದರೆ ನಂದು ರೋಬೋಟಿನ ಕೆಲಸ ನಡೀತಾ ಇದೆ, ಬೇರೆ ಎಲ್ಲ ಕೆಲಸ ನಡೀತಾ ಇದೆ, ಇನ್ಕ್ಲೂಡಿಂಗ್ ಸಮಾಖ್ಯ ಭಾರತ್ ಯಾತ್ರ, ದುಡ್ಡುಗಳು ಕಲೆಕ್ಟ್ ಮಾಡೋದಾಗಲಿ, ಬೇರೆ ಕಡೆಗೆ ಹೋಗೋದಾಗಲಿ, ಇದೆಲ್ಲ ಒಂಥರ ಏನೋ ಇಟ್ಸ್ ಬಿಕಮಿಂಗ್ ಪೇಯ್ನ್ ಇನ್ ಮೈ ಸೆಲ್ಫ್. ಸೊ ಹಾಗಾಗಿ ಇದೊಂದು ದಯವಿಟ್ಟು ನಿಮ್ಮಲ್ಲಿ ಒಂದು ಕ್ಷಮೆ ಇರಲಿ. ಈ ಒಂದು ವಿಚಾರ ನಾನು ಮಾಡೋಕ್ಕಾಗ್ತಾಯಿಲ್ಲ, ಇಲ್ಲ ನಾನೇ ಒಂದು ಈ ಥರ ಆನ್ಲೈನಲ್ಲಿ ಶುರು ಮಾಡಿಬಿಡ್ತಿದ್ದೆ. ಆದರೆ ಭಾಳ ಜನ ಇದ್ದಾರೆ, ಭಾಳ ಜನ ಹುಡುಗರಿದ್ದಾರೆ ಸಾಫ್ಟ್ವೇರ್ನಲ್ಲಿ, ಅವರೆಲ್ಲರೂ ಬಂದು ಹೇಳ್ಕೊಡ್ಬೋದು. ಈಗ ಯಾರನ್ನ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ದಯವಿಟ್ಟು ಕೇಳಿ. ನಿಮ್ಮಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಕ್ಕಪಕ್ಕದ ಮನೇಲಿ ಕೂತಿರ್ತಾರೆ, ಅವ್ರಿಗೊಂದು ಸ್ವಲ್ಪ ಹೇಳಿ, ಪ್ರೋಗ್ರಾಮ್ ತೋರಿಸಿ, ಅವ್ರಿಗೊಂದು ಸ್ವಲ್ಪ
ಈ ಒಂದು ಟ್ರೈನಿಂಗ್ನ ಶುರು ಮಾಡೋಕ್ಕೆ ಹೇಳಿ, ಫ್ರೀಯಾಗೇ ಮಾಡಲಿ, ಏನೂ ಚಿಂತೆ ಇಲ್ಲ. ಯಾಕಂದರೆ ಯಾರಿಗೆ ಕಾಸು ತೊಗೊಂಡೇನು ಪ್ರಯೋಜನ ಏನಿದೆ. ಆದಷ್ಟು ಅದನ್ನು ಈ ಒಂದು ಪೀಳಿಗೆ ಅಂತೇನಿದೆ ಮೇಲೆತ್ಕೊಂಬಂದರೆ ನಾವೆಲ್ಲ ಹೋಗ್ಬಿಡ್ತೀವಿ. ಇದೊಂದೇ ಮೆಸೇಜ್ ಕೊಡಬೇಕಾಗಿತ್ತು. ಧನ್ಯವಾದ. ಮತ್ತಿನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.